ಹೆಣಗಳನ್ನ ತೆಗೆಸ್ತೀವಿ ಅಂತ ಜನರ ಭಾವನೆ ಹಾಳು ಮಾಡಿದ್ರಿ. ಸಿಎಂಗೆ ಗಣೇಶನ ಮಾಡು ಅಂದರೆ ಅವರ ಅಪ್ಪನ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವರಾಗಿರುವಂಥ ಸೋಮಣ್ಣ ಕೆಂಡ ಕಾರಿದರು. ಸಿದ್ದರಾಮಯ್ಯ ಬಂದಾಗಿನಿಂದ ಎಡವಟ್ಟನೆ ಜಾಸ್ತಿ ಮಾಡ್ತಿದ್ದಾರೆ. ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾಡಿದ್ರು, ಯಾರೊಂದು ಮಾತು ಕೇಳಿ ಜನರ ಭಾವನೆಯನ್ನು ಹಾಳು ಮಾಡಿದ್ರು ಅಂತ ಆಕ್ರೋಶಭರಿತವಾಗಿ ಮಾತನಾಡಿದರು. ಸಿದ್ದರಾಮಯ್ಯನವರು ಈ ಥರ ಎಡವಟ್ಟೆನೂ ಒಂದು ಮಾಡಿಲ್ಲ. ಈ ಬಂದಾಗಿಂದ ಈ ಬರೀ ಎಡವಟ್ಟೆ ಮಾಡ್ತಾವ್ರೆ. ಯಾವ್ದಾದ್ರು ಒಂದು ಹೇಳ್ರಿ ಅವ್ರು ಮಾಡಿರೋ ಸರಿಯರು. ಯಾವ್ದಾದ್ರು ಒಂದು ಧರ್ಮಸ್ಥಳದ್ದು ಏನು ಮಾಡಿದ್ರು, ಚಾಮುಂಡಿ ಬೆಟ್ಟ ಏನು ಮಾಡಿದ್ರು, ಯಾರ ಮೇಲೆ ಹೋಗಿ ಕೇಳ್ತಾ ಇದ್ದೀರಿ ನೀವು? ನಿಮ್ಮ ಕರ್ತವ್ಯ ಏನು ಅನ್ನೋದನ್ನು ಮಾತಾಡೋದು ಬಿಟ್ಟು ಲೋಕಸಭೆ ನಡೀತಾ ಇದೆ, ಬರ್ರಿ ಅಲ್ಲಿ ಚರ್ಚೆ ಮಾಡಿರಿ, ಏನೆಲ್ಲ ಚರ್ಚೆ ಆಗಲಿ ಅಂತಂದರೆ ಅದನ್ನು ಬಿಟ್ಬಿಟ್ಟು ಬೀದಿಲಿ ಸುತ್ತಕೊಂಡು ಒಂದು ರೀತಿ ಸಣ್ಣ ಮಕ್ಕಳು ಮಾಡ್ತಾರಲ್ಲ, ಅದು ಆಗಬಾರ್ದು ರೀ. ದೇಶಕ್ಕೆ ಭವಿಷ್ಯ ಇದೆ ರೀ. ನರೇಂದ್ರ ಮೋದಿಯವರು ಈ ದೇಶದ ಭವಿಷ್ಯವನ್ನು 100 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಈ ದೇಶ ನಾಗಾಲೋಟದಲ್ಲಿ ಸಾಗ್ತಾಯಿದೆ ಅಭಿವೃದ್ಧಿ ಅಂತ. ಅದನ್ನು ನೀವೆಲ್ಲ ತಡ್ಕೊಳಕ್ಕಾಗ್ದಿರ. ಅವ್ರು ಮಾಡುವ ಉತ್ತಮ ಕೆಲಸಗಳು, ಅವ್ರು ಮಾಡೋ ಯೋಜನೆಗಳು, ಜನಪರ ಕಾರ್ಯಕ್ರಮಗಳು, ಸುಮಾರು 25 ಕೋಟಿ ಬಡತನದ ರೇಖೆಯಿಂದ ಮೇಲ್ಪಂಕ್ತಿಗೆ ತಂದಿದ್ದಾರೆ 11 ವರ್ಷದಲ್ಲಿ. ಅಂದರೆ ಇಂಥ ಒಂದು ಸಾಧನೆ ಕಾಂಗ್ರೆಸ್ ಅವ್ರು ಇದ್ದಾಗ ಮಾಡಿದರೆ ಅವ್ರಿಗೆ ಯಾವ ರೀತಿ ಇತ್ತು? ಯಾವುದ್ರಿ ಇದು ಕ್ಷುಲ್ಲಕವಾದ ವಿಚಾರ ತಗೊಂಡು ಜನರನ್ನ ಎಲ್ಲ ಒಂದು ಕಡೆ ಮರಳು ಮಾಡಿ ಫೂಲ್ ಮಾಡ್ತಕ್ಕಂಥ ನಿಮ್ಮ ಕೆಲಸ ಏನಿದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಆದರೆ ಅವ್ರ ನಡವಳಿಕೆ ಮಕ್ಕಳಿಗಿನ ಕೊನೆಯಾಗಿದೆ. ಸಿದ್ದರಾಮಯ್ಯನವರು ಈ ಸಾರಿ ಮುಖ್ಯಮಂತ್ರಿಗಳಾದಮೇಲೆ ಯಾವುದಾದ್ರು ಒಂದೇ ಒಂದು ಲಾಜಿಕಲ್ ಎಂಡಿಗೆ ಯಾವುದಾದ್ರು ಒಂದನ್ನು ಏನಕ್ಕೆ ತೊಗೊಂಡೋಗ್ತಾರೆ 91ರಲ್ಲಿ? ಅದಾದಮೇಲೆ ಇವ್ರು ಎಷ್ಟು ಸಾರಿ ರಾಜಕಾರಣದಲ್ಲಿದ್ದರು, ಏನೆಲ್ಲ ಇದ್ದರು? ಸತ್ತಗಿರೋ ಹೆಣನ ಮೇಲೆ ಒಂದು ಕಡೆ ತೆಗಿತೀನಿ ಅಂದ್ಕೊಂಡು ಇನ್ನೊಬ್ಬರ ಭಾವನೆಯನ್ನು ಕದಕ್ತಕ್ಕಂಥದ್ದು, ಇನ್ನೊಬ್ಬರ ಭಾವನೆಯಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಕದೀತೀನಿ ಅಂತಂಥದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ತಾವು ಅರಗಿಸ್ಕೊಳ್ಳೋಕ್ಕಾಗ್ದಿರ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿ ಚಿಂತನೆಗೆ ನೀವು ಎಲ್ಲ ಒಂದು ಕಡೆ ಕಡಿವಾಣ ಆಗ್ತಕ್ಕಂಥ ನಿಮ್ಮ ಕುತಂತ್ರ ಇದೆಯಲ್ಲ, ದಯವಿಟ್ಟು ಬಿಡಿ ಸ್ವಾಮಿ. ಸಿದ್ದರಾಮಯ್ಯನವರು ಈ ಥರ ಎಡವಟ್ಟೆನೂ ಒಂದು ಮಾಡಿಲ್ಲ. ಈ ಬಂದಾಗಿಂದ ಈ ಬರೀ ಎಡವಟ್ಟೆ ಮಾಡ್ತಾವ್ರೆ. ಯಾವ್ದಾದ್ರು ಒಂದು ಹೇಳ್ರಿ ಅವ್ರು ಮಾಡಿರೋ ಸರಿಯರು. ಯಾವ್ದಾದ್ರು ಒಂದು ಧರ್ಮಸ್ಥಳದ್ದು ಏನು ಮಾಡಿದ್ರು, ಚಾಮುಂಡಿ ಬೆಟ್ಟ ಏನು ಮಾಡಿದ್ರು, ಯಾರ ಮೇಲೆ ಹೋಗಿ ಕೇಳ್ತಾ ಇದ್ದೀರಿ ನೀವು? ನಿಮ್ಮ ಕರ್ತವ್ಯ ಏನು ಅನ್ನೋದನ್ನು ಮಾತಾಡೋದು ಬಿಟ್ಟು ಲೋಕಸಭೆ ನಡೀತಾ ಇದೆ.